ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ವಿತೌಟ್ ಕ್ರೋಶ ಬ್ರೈಡಲ್ ಕುಚ್ಚಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಾನು ಹೆಮ್ಮಿಂಗ್ ಸೂಜಿ ತೊಗೊಂಡು ಅದಕ್ಕೆ 6 ಎಳೆ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದಾದಮೇಲೆ ನಾನು ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. 1.5 ಸೆಂಟಿಮೀಟರ್ ಅಷ್ಟು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇನ್ವಿಟೇಷನ್ ಕಾರ್ಡ್ ಆಗಲಿ, ಈ ಥರ ಕಾರ್ಡ್ಬೋರ್ಡ್ ಆಗಲಿ ಯಾವ್ದಾದ್ರು ತೊಗೋಬೋದು. ಆ್ಯಂಡ್ ನಾನಿಲ್ಲಿ ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೌಂಡ್ ಬೀಡನ್ನ ನಾವು ಎಲ್ಲಿ ಕುಚ್ಚಾಕ್ತೀವೋ ಅಲ್ಲಿ ಇಟ್ಕೊಂಡು, ಏನು ನಾವು ದಾರ ಮಾಡ್ಕೊಂಡಿದ್ವಲ್ಲ ಹೆಮ್ಮಿಂಗ್ ಸೂಜಿಗೆ, ಆ ದಾರನ ಹಿಂದ್ಗಡೆಯಿಂದ ಎಳ್ಕೋಬೇಕು, ಬೀಡ್ ಒಳಗಡೆಯಿಂದ. ಆ್ಯಂಡ್ ನಾನು ದಾರನ ತುದಿಯಲ್ಲಿ ಗಂಟು ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಮುಂಚೆನೇ. ಈಗ ಕಾರ್ಡ್ಬೋರ್ಡ್ನ ಗ್ರಿಪ್ಪಿಗೆ ಇಟ್ಕೋಬೇಕು, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಹೆಮ್ಮಿಂಗ್ ಸೂಜಿ ಒಳಗಡೆ, ಆ ಸೂಜಿ ಒಳಗಡೆ ಯಾವ ಬೀಡ್ ಹೋಗುತ್ತೋ ಅಂಥದ್ದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಆ ಸೂಜಿ ಒಳಗಡೆ ನನಗೆ ಇಷ್ಟ ಹೋಗುತ್ತಲ್ಲ ಆ ಥರ ಸೈಜು ನಾನು ತೊಗೊಂಡಿದ್ದೆ. ಅಂದರೆ ತುಂಬ ದೊಡ್ಡ ತೊಗೋಬೇಡಿ, ನಿಮ್ಮ ಇಷ್ಟ ಯಾವ ಥರ ಬೀಡ್ ಬೇಕು ನಿಮಗೆ ಅನ್ನೋದಾದರೆ ಆ ಥರ ತೊಗೋಬೋದು. ಅಂದರೆ ರೌಂಡ್ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದರೊಳಗಡೆ ಹಾಕ್ಕೊಂಡು ಈಗ ನಾನು ಮತ್ತೆ ಬೀಡನ್ನ ಸೂಜಿ ಮುಂದ್ಗಡೆಯಿಂದ ಎಳ್ಕೊತೀನಿ. ನಾನು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಅದು ಬೀಡ್ ಇರೋದ್ರಿಂದ ಹೋಗೋದಿಲ್ಲ, ಸ್ವಲ್ಪ ಬೀಡನ್ನ ಹಿಂದೆ ಎಳ್ಕೊಳ್ಳಿ. ಬೀಡನ್ನ ದಾರದೊಳಗಡೆ ಹಾಕ್ಕೊಂಡು ಮತ್ತೆ ಸೂಜಿನ ಎಳ್ಕೊಳ್ಳಿ ಹಿಂದ್ಗಡೆಯಿಂದ. ನೋಡಿ ಈ ಥರ. ಆ್ಯಂಡ್ ಕಾರ್ಡ್ಬೋರ್ಡು ನೋಡಿ ಈ ಥರ ಬರಬೇಕು, ಅಂದರೆ ಆ ಕಾರ್ಡ್ಬೋರ್ಡ್ಗೆ ಸುತ್ಕೋಬೇಕು ನಿಮ್ಮ ದಾರ. ಆ ಥರ ಮಾಡ್ಕೊಳ್ಳಿ. ಇದೇ ಥರ 10 ರಿಂದ 12 ಈ ಥರ ಹಾಕೋಬೋದು ಫ್ರೆಂಡ್ಸ್. ನೋಡಿ ಮತ್ತೆ ನಾನು ಸೇಮ್ ಇದೆಲ್ಲ ಸ್ಟ್ರೈಟ್ ಮಾಡ್ಕೊತೀನಿ ಫುಲ್ಲು ಒಂದೇ ಸಲ. ಅದು ಕ್ಲೀನಾಗಿ ಬರೋ ಥರ ಮಾಡಿಕೊಂಡು ಮತ್ತೆ ನಾನು ಬೀಡ್ಗಳನ್ನ ಹಾಕ್ಕೊತೀನಿ ಫ್ರೆಂಡ್ಸ್. ನಾನಿಲ್ಲಿ 4 ಬೀಡ್ ಹಾಕ್ತಾಯಿದ್ದೀನಿ. ನೀವು 4 ಇಲ್ಲ ಇನ್ನೂ ಜಾಸ್ತಿ ಹಾಕ್ಕೊಬೋದು. ನೋಡಿ ಬೀಡನ್ನ ಹಾಕ್ಕೊಂಡು ದಾರದೊಳಗಡೆ ಎಳ್ಕೊಂಡು ಮತ್ತೆ ಬೀಡ್ ಒಳಗಡೆಯಿಂದ ದಾರನ ಹಿಂದ್ಗಡೆಯಿಂದ ತೊಗೊಂಡು ಬರಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಇದೊಂಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ಈವನ್ ಬೇಬಿ ಕುಚ್ಚು ಹಾಕ್ತೀವಲ್ಲ ಅದೇ ಥರ. ಆದರೆ ನಾವು ಬೇಬಿ ಕುಚ್ಚು ಯಾವ ಸ್ಟೈಲಲ್ಲಿ ಹಾಕ್ತೀವೋ ಆ ಥರ ಬರೋದಿಲ್ಲ ಇದು. ನಾವು ಬರೀ 6 ಎಳೆ 8 ಎಳೆ ಈ ಥರ ದಾರ ಮಾಡ್ಕೋಬೋದು ಇದನ್ನು. ಮತ್ತು ನಿಮಗೆ ಎಷ್ಟೆಷ್ಟು ಬೀಡ್ ಬೇಕೋ ಅಷ್ಟೆಷ್ಟು ಬೀಡನ್ನ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ನಾನಿಲ್ಲಿ 4 ಹಾಕ್ತಾಯಿದ್ದೀನಿ ಅಂತ 4 ಹಾಕೋ ಥರ ಏನಿಲ್ಲ, ಹಾಕ್ಕೊಬೋದು. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೋಬೋದು. ಇದೇ ಥರ ನಾನು 10 ಇಲ್ಲ 12 ಈ ಥರ ಮಾಡ್ಕೊತೀನಿ. ನನಗೆ ಆ ದಾರ ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊತೀನಿ. ನಾನು ಆಲ್ಮೋಸ್ಟ್ 1 ಮೀಟರ್ ಅಷ್ಟು ನಾನು ದಾರನ ಮಾಡ್ಕೊಂಡಿದ್ದೆ. ಈ ಥರ ಬೀಡ್ ಜೊತೆನೂ ನೀವು ಎಳ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕೂಡ ದಾರನ 1 ಇಲ್ಲ 2 ಸಲ ಬರೀ ದಾರನೂ ಕೂಡ ಬೀಡ್ ಒಳಗಡೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ದಾರ ಎಳ್ಕೊತಾ ಇದ್ದೀನಲ್ಲ ಮುಂದ್ಗಡೆಯಿಂದ ಹಿಂದ್ಗಡೆಗೆ, ಆ ಥರನ ಬೀಡ್ ಹಾಕ್ಕೊಂಡು ಸಹ ಮಾಡ್ಕೊಳ್ಳಿ. ಹಾಗೆ ಬೀಡ್ ಇಲ್ಲದೆ ಕೂಡ 1, 2 ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನೋಡಿ ಈಗ ಬೀಡ್ ಇಲ್ಲದೆ ಹಾಗೆ ಹೇಳ್ಕೊತಾ ಇದ್ದೀನಿ. ಬೇಕಾದರೆ 3 ಸಲ ಬೀಡ್ ಹಾಕ್ಕೊಂಡು ಮತ್ತೆ 1 ಸಲ ಬೀಡ್ ಇಲ್ಲದೆ ಈ ಥರನೂ ಕೂಡ ಮಾಡ್ಕೋಬೋದು. ನಾನು ಜಾಸ್ತಿ ಬೀಡ್ ಹಾಕಿನೇ ನಾನು ದಾರನ ಈ ಥರ ಎಳ್ಕೊತಾ ಇದ್ದೀನಿ. ಕಾರ್ಡ್ಬೋರ್ಡ್ನ ಲೆಫ್ಟ್ ಸೈಡಲ್ಲಿ ಗ್ರಿಪ್ಪಿಗೆ ನಾನು ಹೇಗೆ ಇಟ್ಕೊಂಡಿದ್ದೀನಿ ನೋಡಿ, ಲೆಫ್ಟ್ ಹ್ಯಾಂಡ್ ತಂಬಲ್ಲಿ ಅದೇ ಥರ ಗ್ರಿಪ್ಪಿಗೆ ಇಟ್ಕೋಬೇಕು. ಇಲ್ಲಾಂದರೆ ಆಗಲ್ಲ. ಇಲ್ಲಾಂದರೆ ಕುಚ್ಚು ಒಂದೇ ಲೆಂತಲ್ಲಿ ಬರೋದಿಲ್ಲ, ಚಿಕ್ಕದು ದೊಡ್ಡದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಕಾರ್ಡ್ಬೋರ್ಡ್ ಇಟ್ಕೊಳ್ಳೇಬೇಕು. ನೋಡಿ ಮತ್ತೆ ನಾನು ಸೂಜಿಗೆ ಬೀಡೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೀಡ್ಸ್ನ. ನೀವು ಇಲ್ಲಿ 5, 6 ಈ ಥರ ಕೂಡ ಹಾಕೋಬೋದು ಬೀಡ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅಂದರೆ ತುಂಬ ಜಾಸ್ತಿನೇ ಹಾಕ್ಕೋಬೇಡಿ, ತುಂಬ ಕಡಿಮೆನೂ ಹಾಕ್ಕೊಬೇಡಿ. ಆಲ್ಮೋಸ್ಟ್ 4, 5, 6 ಈ ಥರ ಹಾಕ್ಕೋಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಇದೇ ಥರ ನನಗೆ ದಾರಕ್ಕೆ ಎಷ್ಟು ಸಾಕಾಗುತ್ತೋ ಆ ಥರ ಹಾಕ್ಕೊಬೋದು. ನೀವು ಕೂಡ ಜಾಸ್ತಿ ತುಂಬ ದಪ್ಪ ಬೇಕು ಅಂದರೆ 14, 15 ಈ ಥರ ಹಾಕ್ಕೋಬೋದು. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ತಂಬಲ್ಲಿ ಮಾತ್ರ ಗ್ರಿಪ್ ಹಾಗೆ ಇಟ್ಕೊಂಡೇ ಇರಬೇಕು, ಇಲ್ಲಾಂದರೆ ಅದಕ್ಕೂ ಚಾಳಾಗುತ್ತೆ ಅದು. ಆ್ಯಂಡ್ ಡಿಸೈನ್ ಕೂಡ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್, ತುಂಬ ಕಷ್ಟ ಅಂತ ಏನಿಲ್ಲ. ಒಂದು ಸಲ ನಿಮಗೆ ಗ್ರಿಪ್ ಸಿಕ್ಕಿದ್ರೆ ಗ್ರಿಪ್ ಹೇಗೆ ಇಟ್ಕೊಳ್ಳೋದು ಅಂತ ಗೊತ್ತಾದರೆ ತುಂಬ ಅಂದರೆ ತುಂಬ ಸುಲಭ ಇದೆ.
ನೋಡಿ ನಾನು ಪೂರ್ತಿ ಹಾಕ್ಕೊಂಡೆ, ನನ್ನ ದಾರ ಎಷ್ಟಾಯಿತೋ ಅಷ್ಟು ಹಾಕ್ಕೊಂಡು ಕಾರ್ಡ್ಬೋರ್ಡ್ನ ತೆಗೆದುಬಿಟ್ಟೆ ನಾನು. ತೆಗ್ದುಬಿಟ್ಟು ಪೂರ್ತಿ ಸ್ವಲ್ಪ ಸರಿ ಮಾಡಿಕೊಡಿ, ಆ ಕಡೆ ಈ ಕಡೆ ಆಗಿರುತ್ತಲ್ಲ ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ. ಸರಿ ಮಾಡಿಕೊಂಡು ನಾನು ಝರಿ ಥ್ರೆಡ್ಡಿಂದ ಮತ್ತು ನಾನು ಆ ಕುಚ್ಚನ್ನ ಕಟ್ಕೊತೀನಿ ಫ್ರೆಂಡ್ಸ್. ನಾರ್ಮಲ್ ಬೇಬಿ ಕುಚ್ಚನ್ನೆಲ್ಲ ಯಾವ ಥರ ಕಟ್ಕೊಳ್ತೀವಲ್ಲ ಅದೇ ಥರ ಕಟ್ಕೋಬೇಕು. ಅದು ನಿಮಗೆ ಎಷ್ಟು ಕಂಫರ್ಟೇಬಲ್ ಅನಿಸುತ್ತೋ, ಎಷ್ಟು ಫಿಟ್ಟಾಗಿ ಕೂತಿದೆ ಅನಿಸುತ್ತೋ ಅಷ್ಟು ನೀವು ಅಷ್ಟು ಥರ ದಾರ ಸುತ್ತಕೊಂಡು ಝರಿನ ಕಟ್ಕೋಬೋದು. ಆ್ಯಂಡ್ ಡಿಸೈನ್ ಕೂಡ ತುಂಬ ಈಸಿ ಇದೆ, ತುಂಬ ಟಫ್ ಅಂತ ಏನಿಲ್ಲ. ಬಟ್ ನಿಮಗೆ ಅದು ಹೇಗೆ ಗ್ರಿಪ್ಪಲ್ಲಿ ಇಟ್ಕೊಬೇಕು ಕಾರ್ಡ್ಬೋರ್ಡ್ನ ಅನ್ನೋದೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಸೀರೆಗೆ ಹಾಕಿ. ಯಾವುದೇ ಡಿಸೈನ್ ಆದರೂ ನೀವು ಸ್ಟಾರ್ಟಿಂಗ್ ಟ್ರೈ ಮಾಡಬೇಕಾದ್ರೆ ಬಟ್ಟೆ ಅಂದರೆ ಸೀರೆಗೆ ಹಾಕೋದಕ್ಕೆ ಹೋಗಬೇಡಿ. ಫಾಲ್ಸ್ ಈ ಥರ ಎಲ್ಲ ವೇಸ್ಟ್ ಬಟ್ಟೆಗಳಿರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್. ಸುಮ್ಮನೆ ಇಲ್ಲಾಂದರೆ ಸೀರೆಗಳೆಲ್ಲ ಹಾಳಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಎಂಡಲ್ಲಿ ಪೂರ್ತಿ ನೀವು ಝರಿ ಏನು ಹಾಕ್ತೀರೋ ಅದನ್ನು ಹಿಂದೆ ಮಾಡಿಕೊಂಡು ಅಲ್ಲಿಂದ ಕೂಡ ದಾರ ಎಳ್ಕೊಂಡು ಯಾವ ಮೆಷರ್ಮೆಂಟಿಗೆ ಬೇಕೋ ಆ ಝರಿ ಥ್ರೆಡ್ನ ಕೂಡ ಕಟ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ದಾರ ನಾವು ಸಿಲ್ಕ್ ಥ್ರೆಡ್ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ಇದರಲ್ಲಿ ಹೇಗಿದೆ ಅಂತೇಳಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.